ಜೈ ಗುರುದೇವ್. ನಾನು ಮುನ್ರಾಜ್ ಮಾತಾಡ್ತಿರೋದು ದಾವಣಗೆರೆಯಿಂದ. ನಮ್ಮ ಗುರುದತ್ ಸರ್ ಕಲ್ಪತ್ರ ಗ್ರೂಪಲ್ಲಿ ಹೀಲಿಂಗ್ನಲ್ಲಿ ಇಲಾಥಾನ್ ಬಗ್ಗೆ ನನಗೆ 3 ನಿಮಿಷ ಮಾತಾಡಲಿಕ್ಕೆ ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ನಾವು ಅದರಲ್ಲಿ 6 ಮಿಷನ್ಗಳಿರ್ತವೆ. 1 ಬಾಡಿ, 2 ಮೈಂಡು, 3 ಸೋಲು ಮತ್ತು 4ನೇದು ಮ್ಯಾನಿಫೆಸ್ಟೇಷನ್ ಮತ್ತು ಹೀಲಿಂಗ್ ಮತ್ತು ಮನಿ ಬಗ್ಗೆ ಇರುತ್ತೆ. ಹಾಗಾಗಿ 3 ಮಿಷನ್ಗಳ ಬಗ್ಗೆ ಆಯ್ದುಕೊಂಡು ಅದರಲ್ಲಿ ಮಾತಾಡಲಿಕ್ಕೆ ನಮಗೆ ಮಾಹಿತಿ ನೀಡಿರ್ತಾರೆ. ಹಾಗಾಗಿ ನನಗೆ ಅರ್ಥವಾಗಿರೋ ಪ್ರಕಾರ ನನಗೇನು ಅರ್ಥ ಆಗಿದೆ ಅಂದರೆ, ಬಾಡಿಯನ್ನು BMI ಯಾವ ರೀತಿ ಇಟ್ಕೋಬೇಕು, ದಿನನಿತ್ಯ ನಾವು ಚಟುವಟಿಕೆಯಲ್ಲಿ ಯಾವ ರೀತಿ ನಾವು ಇರಬೇಕು, ಆಮೇಲೆ ಎಕ್ಸಸೈಸ್ ಎಷ್ಟು ಮಾಡಬೇಕು, ಮತ್ತು ಊಟದ ಬಗ್ಗೆನೂ ಯಾವ ಆಹಾರ ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ಮುತಾಬಿಕ್ ಮತ್ತು ಅಂತ ಅದರ ಬಗ್ಗೆ ಮಾಹಿತಿ ನೀಡಿರ್ತಾರೆ. ಅದಲ್ಲದೆ ಹೀಲಿಂಗ್ ಬಗ್ಗೆನೂ ಹೇಳಿರ್ತಾರೆ, ಮತ್ತು ವಾಟರ್ ಚಾರ್ಜಿಂಗ್ ಬಗ್ಗೆ ಹೇಳಿರ್ತಾರೆ, ಮತ್ತು ಹೌಸ್ ಕ್ಲೀನಿಂಗ್ ಮತ್ತು ಆರೋದ ಬಗ್ಗೆ ಹೇಳಿರ್ತಾರೆ, ಮತ್ತು ಅನೇಕ ಟೆಕ್ನಿಕ್ಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದಲ್ಲದೆ ಮೈಂಡಿಗೆ ಏನು ಬೇಕಾಗಿರ್ತದೆ ಮೇನು, ಅದರಲ್ಲಿ ಮೈಂಡ್ನಲ್ಲಿ ಸೂಕ್ತ ಮನಸ್ಸು ಮತ್ತು ಕಾನ್ಷಿಯಸ್ ಮನಸ್ಸಿರುತ್ತೆ. ಅದ್ರ ಪ್ರಕಾರ ನಾವು ಮೈಂಡಿಗೆ ಯಾವುದು ವಿಚಾರ ಮತ್ತು ಪರಿಸರದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಸತ್ಸಂಗದಲ್ಲಿದ್ದರೆ ನಮ್ಮ ಮೈಂಡು ಅದೇ ರೀತಿ ಓಡುತ್ತೆ. ಹಾಗಾಗಿ ನಾವು ಪ್ರತಿದಿನ ಯಾವ ಹವ್ಯಾಸದಲ್ಲಿರುತ್ತೆ ಆ ರೀತಿ ನಮ್ಮ ಆಚಾರ ವಿಚಾರ ನಡವಳಿಕೆ ಪ್ರತಿದಿನ ಅದು ಕಂಟಿನ್ಯೂ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಸತ್ಸಂಗದ ಮುಖಾಂತರ ನಮ್ಮ ಮೈಂಡು ಸ್ಟಾರ್ಟ್ ಆಗಿರುತ್ತೆ, ಅದರಲ್ಲಿ ಮಿರಾಕಲ್ ನಡೆಯುತ್ತವೆ. ಹಾಗಾಗಿ ಈ ರೀತಿ ಮಾಹಿತಿ ಇರುತ್ತೆ. ಅದಲ್ಲದೆ ಸೋಲ್ ಬಗ್ಗೆ ಇರುತ್ತೆ. ಸೋಲ್ ಬಗ್ಗೆ ಏನಂದರೆ ಆತ್ಮ ಅಂದರೆ ಅಂತಃಕರಣೆ, ಮತ್ತು ಇನ್ನೂ ಅನೇಕ ವಿಚಾರಗಳು, ಚಿದಾನಂದ, ಆತ್ಮ ಅವಲೋಕನ, ಇನ್ನೂ ಅನೇಕ ವಿಚಾರಗಳಲ್ಲಿ ಹೇಳ್ತಾರೆ. ಹಾಗಾಗಿ ಆತ್ಮ ಅಂದರೆ ನಮ್ಮ ಇಂದಿನ ಜೀವನದ ಬಗ್ಗೆ ಮತ್ತು ಇಂದಿನ ಪುರಾತನ ಕಾಲದ ಬಗ್ಗೆ ಹೇಳಬೇಕಾದ್ರೆ ಅದು ಕಟ್ಟುಕತೆ ಅಥವಾ ನಿಜ ಅಂತ ನಾವು ಹೇಳೋಕ್ಕಾಗಲ್ಲ. ಆ ರೀತಿ ಇರುತ್ತೆ. ಮತ್ತು ಹಿಂದೆಲ್ಲ ನಮ್ಮ ಜೀವನ ಆತ್ಮ ಏನು ಮಾಡುತ್ತೆ ಅಂದರೆ, ಕೋಟಾನುಗಟ್ಟಲೆ ಆತ್ಮ ಇರುತ್ತೆ. ಆ ಆತ್ಮದಲ್ಲಿ ನಾವು ಇಂಥರ ಹೊಟ್ಟೆಯಲ್ಲೇ ಹುಟ್ಟಬೇಕು, ಇಂಥ ಅಪ್ಪ ಅಮ್ಮ, ಇಂಥ ಮನೆಯಲ್ಲೇ ನಾವು ಬದುಕಿ ಬಾಳಬೇಕು, ಇಂಥದ್ದೇ ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಫಸ್ಟಿಗೆ ನಿರ್ಧಾರ ಮಾಡ್ಕೊಂಡು ಬರ್ತೀವಿ ಅಂತ ಮಾಹಿತಿ ಹೇಳ್ತಿದ್ದಾರೆ. ಹಾಗಾಗಿ ಅದು ವಿಚಾರ ವಿನಿಮಯ ಆಗಿರುತ್ತೆ. ಹಾಗಾಗಿ ಅದರಂತೆಯೇ ಪ್ರಕಾರ ನಾವು ಇಷ್ಟು ವರ್ಷ ನಾವು ಬಾಲ್ಯದಲ್ಲೇ ಜೀವನ ಮಾಡಬೇಕು, ಬಾಲ್ಯ ಆದಮೇಲೆ ಕಾಲೇಜ್ ಓದಬೇಕು, ಕಾಲೇಜ್ ಹೋದ್ಮೇಲೆ ಇಂಥ ಕೆಲಸಕ್ಕೆ ಸೇರಬೇಕು, ಡಾಕ್ಟ್ರ್, ಇನ್ನೂ ಅನೇಕ ವಿಚಾರಗಳಲ್ಲಿ ನಾವು ಟೆಕ್ನಿಕಲಿ ಇರುತ್ತೆ. ಅದಲ್ಲದೆ ಇಂಥವ್ರ ಮನೆಯಲ್ಲೇ ಮದುವೆ ಆಗಬೇಕು, ಈ ರೀತಿ ನಾವು ಮಕ್ಕಳು ಮಾಡ್ಕೋಬೇಕು, ಮಕ್ಕಳಾದ್ಮೇಲೆ 120 ವರ್ಷ ಬದುಕಿ ಮತ್ತು ಪುನಃ ಒಂದೊಳ್ಳೆ ಸತ್ಸಂಗದಲ್ಲಿದ್ದು ಹೋಗಿ ಬಾಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಹಂಗೆ ಮಾಡ್ತಾ ನಮ್ಮ ಇಲಾಥಾನಲ್ಲಿ ಇಷ್ಟು ವಿಚಾರಗಳು ನನಗೆ ಅರ್ಥವಾಗಿರುತ್ತದೆ. ಅದಲ್ಲದೆ ಅನೇಕ ಟೆಕ್ನಿಕ್ಗಳು, ನಾವು ಸತ್ಸಂಗದಲ್ಲಿರಬೇಕಾದ್ರೆ ಅನೇಕ ಟೆಕ್ನಿಕ್ಗಳು, ದಿನ ಧ್ಯಾನ, ಮೆಡಿಟೇಷನ್ ಮತ್ತು ಯೋಗ ಮತ್ತು ಅನೇಕ ವಿಚಾರಗಳನ್ನು, ಬರ್ನಿಂಗ್ ಬೌಲ್ ಮತ್ತು ಆರೋಗ್ಯಟೋ ಮತ್ತು ಇನ್ನೂ ಬೇರೆ ಓಪನ್ ಇನ್ನೂ ಅನೇಕ ವಿಚಾರಗಳನ್ನು ನಮಗೆ ಟೆಕ್ನಿಕ್ಗಳನ್ನು ಹೇಳಿಕೊಟ್ಟಿರ್ತಾರೆ. ಅದರಂತೆ ಅಭ್ಯಾಸ ಮಾಡ್ತಾ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಬೇಕಂತ ಗೊತ್ತಾಗಿದೆ. ಥ್ಯಾಂಕ್ ಯು ಸರ್. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಗುರುದತ್ ಸರ್ಗೂ ಥ್ಯಾಂಕ್ ಯು.